5 ಗಂಟೆಯಿಂದ ಕಾಯಿಸ್ಬಿಟ್ಟು 12 ಬಾಕ್ಸ್ ಲೋಡ್ ಮಾಡಲ್ಲ, ಬರೀ ಇಷ್ಟಕ್ಕೆ ಹೋಗಿ ಅಂತ ಹೇಳಿದ್ರೆ ಈಗ ಬಿಲ್ ಕೊಟ್ಟವ್ರು ಗುರು. ಇಲ್ಲಿ ಕಾಮಿಡಿ ಏನಾಯ್ತು ಅಂದರೆ, ನನ್ನ ಟೋಲಲ್ಲಿ ಅವ್ನು ಪಾಸ್ ಆಯಿತು, ಮುಂದೆ ಕೊಟ್ಟೋಗ್ಬಿಟ್ಟ, ತಿರ್ಗಾ ಹಿಂದಕ್ಕೆ ಕರೆಸಿ ಲಾಕ್ ಮಾಡೋರು. ನೋಡಿ ಫ್ರೆಂಡ್ಸ್, ಮಳೆ ಬರ್ತಾ ಇದೆ ಬಿಸಿಲಲ್ಲಿ. ಗುರು, ಒಂದೊಂದು ವಿಡಿಯೋಗೆ ಸ್ವಾಗತ. ಒಮ್ಮೆ ಕಾಲೇ ಮಾಡ್ಕೊಂಡು ಇನ್ನೊಂದು ಲೋಡ್ ಸಿಕ್ತು, ಹೋಗ್ತಾ ಇದ್ದೀವಿ ನಾನು ಪ್ರತಾಪಣ್ಣ. ಇಲ್ಲೇ B1ಇಂದ ಲೋಡ್ ಅಂತೆ ನೋಡಿ. ಗುರು, ಇನ್ನೊಂದು ವಿಡಿಯೋಗೆ ಸ್ವಾಗತ. ಈಗ B1ಇಂದ ಲೋಡ್ ಮಾಡೋಣ ಅಂತ ಬಂದಿದ್ದೀನಿ ಬೆಂಗಳೂರಿಗೆ. ಇಲ್ಲೇ ಒಂದೇ ಕಡೆ ಲೋಡ್ ಆಗುತ್ತಂತೆ. ಗುರು, ಫೈನಲಿ ಅರ್ಧ ಲೋಡ್ ಮಾಡೋರೆ. ನಂದು 12 ಬಾಕ್ಸ್ ಏನೋ ಬೇಕು ಅಂತೇಳಿ ಹಂಗೆ ನಿಲ್ಸೋರೆ. ಟಾರ್ಪಲ್ ಹಾಕಿದ್ದು, ಮಳೆ ಬರೋಂಗೈತೆ ನೋಡಿ. ಬರೀ ಬಾಡಿ ಒಳಗಡೆನೇ ಬಂದಿದ್ದು ಗುರು ಮಾಲು. ಗುರು, ಎಷ್ಟು 5 ಗಂಟೆ ಗಾಡಿ ನಿಲ್ಸಿರೋದು, ಇನ್ನೂ ಲೋಡ್ ಆಗಿಲ್ಲ. ಈ ಟೈಮ್ ಬಂದು 9-10 ಗಂಟೆ ನೋಡಿ. ಇವಾಗ ಗಾಡಿ ಬಂದೈತೆ. ಇದು ಈ ಗಾಡಿನ ಕ್ರಾಸಿಂಗ್ ಮಾಡಿ ಹಾಕಬೇಕು. ಆಮೇಲೆ ಈ ಗಾಡಿನೂ ಅಷ್ಟೇ, ಇದು ಹೈದ್ರಾಬಾದ್ ಅಂತೆ. ಈ ಅಣ್ಣವ್ರದ್ದು ಪಾಪ ಇನ್ನೂ ಲೋಡ್ ಆಗಿಲ್ಲ, ಸೂರತ್ಗೆ ಹೋಗ್ಬೇಕು ಇವರು. 5 ಗಂಟೆಯಿಂದ ಕಾಯಿಸ್ಬಿಟ್ಟು 12 ಬಾಕ್ಸ್ ಲೋಡ್ ಮಾಡಲ್ಲ, ಬರೀ ಇಷ್ಟಕ್ಕೆ ಹೋಗಿ ಅಂತ ಹೇಳಿದ್ರೆ ಈಗ ಬಿಲ್ ಕೊಟ್ಟವ್ರು ಗುರು. 12 ಗಂಟೆ 5 ಗಂಟೆ ಬಿಡಿಸಿ ಕಂಡಾಲ ಗಂಟೆ ಇರ್ಬೋದಾಯ್ತು ನೋಡಿ. ಸುಮ್ಮನೆ ಎಷ್ಟು 6 ಅವರ್ 7 ಅವರ್ ಇಲ್ಲೇ ಕಾಯ್ದಿದ್ದಾಯ್ತು. ಗುರು, ಈಗ ಟಾರ್ಪಲ್ ಹಾಕೊಂಡು ಸೀದಾ ಹೈವೇಗೆ ಬಂದು ಇಲ್ಲಿಂದ B1ಗೆ ಹೋಗಿ, B1ಗೆ ಹೋಗಲ್ಲ, ಇನ್ನೊಂದು ಇದು ಬರುತ್ತೆ ಲೆಫ್ಟ್ ಸಮ್ಮಕ್ಕಲ್ಲಿ B1 ಹತ್ರ. ಲೆಫ್ಟ್ ಸ್ಟ್ಯಾಂಡ್ ಸೀದಾ ಹೈವೇಗೆ ಹೋಗಬೇಕು. ಊಟ ಗಿಟ್ಟ ಏನೂ ಮಾಡಿಲ್ಲ ಗುರು, ಹೋಗ್ಬೇಕು. ಫಸ್ಟ್ ಎಲ್ಲ ಹೊಟ್ಟೆ ಸೇರಿ ಊಟ ಮಾಡಬೇಕು ಗುರು. ಫೈನಲಿ ಈಗ ಟೈಮ್ ಬಂದು 2 ಗಂಟೆ. ಇವಾಗ ಎಕ್ಸ್ಪ್ರೆಸ್ ಎಂಟ್ರಿ ಆಗಿದ್ದೀನಿ ಗುರು. ನಾವು ಊಟ ಮಾಡಿದ್ದೇನೆಲ್ಲ ಬೆಳಗ್ಗೆ ತಿಂದಿರೋದು ಗುರು. ಕಂಡಾಲ ಘಾಟು ಫುಲ್ ಜಾಮ್ ಆಗೈತೆ. ಸಂಜೆನ ಬಿಟ್ಟಿದ್ರೆ ಜಾಮ್ ಅಂತಿರಲಿಲ್ಲ. ನಾವು ಲೋಡ್ ಆಗಿದೆ ಲೇಟು, ಏನು ಮಾಡ್ತೀರಾ. The next day. ಗುರು, ಇವಾಗ ನಮ್ಮ ನಿಪ್ಪಾಣಿ ಬಂಗಲ್ಲಿ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸಿ ಸ್ನಾನ ಮಾಡಿ ಊಟ ಮಾಡಿ ಹೊರಡಬೇಕು ನೋಡಿ. ಯಾರೋ ಅಣ್ಣ ಮ್ಯಾಲೆ ನಿಂತ್ಬಿಟ್ಟು ಡೀಸೆಲ್ ಹಚ್ಚಿ ಬಾ ಅಂತ. ಅವರು ಇವಾಗ ಜಸ್ಟ್ ಊಟ ಮಾಡ್ಕೊಂಡು ಗಾಡಿ ಸ್ವಲ್ಪ ನೀರಿಲ್ಲ, ನೀರು ಹಿಡ್ಕೊಂಡು ಫಿಲಪ್ ಮಾಡ್ಕೊಂಡು ಹೊರಟಿದ್ದೀವಿ. ಒಟ್ಟಲ್ಲಿ ನಿಪ್ಪಾಣಿಯಿಂದ ಬೆಳಗಾಂ ಹೋಗೋದಾಗ ರೋಡ್ಸ್ ಆಗಲ್ಲ ಗುರು. ರೋಡೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಅಂದರೆ ಬಿಡಿಸ್ಕೊಡ್ತಾರಲ್ಲ ರೋಡ್ ಮಾಡೋಕ್ಕೆ, ಅದಕ್ಕೋಸ್ಕರ ಹೆವಿ ಬಿಸಿಲು ಸಿಕ್ಕಾಬಿಟ್ಟು. ಗುರು, ನೋಡೋಕ್ಕೆ ಸಕಲಾಗಿದೆ. ಇದು ನಮ್ಮ ಬೆಳಗಾಂ ಹತ್ರ ಇರೋದು ನೋಡಿ ಫ್ರೆಂಡ್ಸ್. ಮಳೆ ಬರ್ತಾ ಇದೆ ಬಿಸಿಲಲ್ಲಿ ನೋಡಿ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಇಲ್ಲಿ ಕಾಮಿಡಿ ಏನಾಯ್ತು ಅಂದರೆ, ನನ್ನ ಟೋಲಲ್ಲಿ ಅವ್ನು ಪಾಸ್ ಆಯಿತು, ಮುಂದೆ ಕೊಟ್ಟೋಗ್ಬಿಟ್ಟ, ತಿರ್ಗಾ ಹಿಂದಕ್ಕೆ ಕರೆಸಿ ಲಾಕ್ ಮಾಡೋರು ನೋಡಿ. ಇವನ್ನ ನೋಡಿ, ಅವನ್ನ ಎಷ್ಟು ದಿವಸ ಆಯ್ತಾನ ಸ್ನಾನ ಮಾಡಿ. ಸ್ನಾನ ಮಾಡಂದ್ರೆ ಸ್ನಾನ ಮಾಡಲ್ಲ, ಬಟ್ಟೆ ತಗೊಂಬಂದ್ರೆ ಬಟ್ಟೆ ತಗೊಂಬರಲ್ಲ. ನೀನು ಮಾಡಿಲ್ಲ ಏನ ಏನೋ ವಿಡಿಯೋ ಮಾಡ್ತಿದ್ಯಾ, ಮಾಡ್ಕೋ. ಯಾರು ತೋರಿಸ್ತಿ? ಸ್ನಾನ ಮಾಡಕ್ಕೆ ಮಾಡಿಲ್ಲ ನಿಂದು. ಇದರಿಂದ ನಾನು ಸ್ನಾನ ಮಾಡಿಲ್ಲ, ಬಟ್ಟೆ ತಂದಿದ್ದೆಲ್ಲ ವೇಸ್ಟ್ ಆಯಿತು. AC ರೂಮ್ ಬೇರೆ ಬುಕ್ ಮಾಡಿ 2,500 ಕೊಟ್ಟು ಮಲಿಕೊಂಡಿದ್ದು. ಏನು ಹೇಳ್ತೀರಪ್ಪ ಇವ್ರಿಗೆ ನೋಡಿ ಹೆಂಗವ್ರೆ. ಇದು ಯಾವ ಟೋಲ್ ಹತ್ರ ಮಲಿಕೊಂಡಿದ್ದು ಗೊತ್ತಿಲ್ಲ. ಈಗ ಎದ್ದೆ ನಮ್ಮ ಫ್ರೆಂಡ್ ಒಬ್ರು ಸಿಕ್ಕಿದ್ರು, ನಮ್ಮನವ್ರದವರು ಮಾತಾಡ್ಸ್ತಾ ಇದ್ದೀವಿ.
ಗುರು ಇಲ್ಲೇ ದುರ್ಗಾ ಬಿಟ್ಟ ಮೇಲೆ ಜೈನ ಊಟ ಮಾಡೋಣ ಅಂತ ಹಾಕ್ದೆ. ಇನ್ನೊಂದ್ಸತಿ ಊಟ ಮಾಡಿದ್ದು. ಈ ಊಟ ಮಾಡ್ಕೊಂಡು ಗಾಡಿ ನಾನೇ ಎತ್ಕೊಂತೀನಿ. ಸೀದಾ ನಾನು ಕುದುರೆ ತಕ್ಕ ಹೊಡಿತೀನಿ ಗಾಡಿ, ಯಾಕೆ ಮನೆಗೆ ಹೋಗ್ಬೇಕು. ಗುರು ಇಲ್ಲಿ ಮುಂದೆ ರೈಟ್ ತಗೊಂಡು ಹೋದರೆ ಮಾಮೂಲಿ ತುಮಕೂರು ಫ್ಲೇವರ್ ಮೇಲೆ ಹೋಗ್ತೀವಿ. ನಾವು ಇಲ್ಲಿ ತುಮಕೂರು ಸಿಟಿ ಒಳಗೆ ಹೋಗಿ ಕುದುರ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ದು ಮನೆ ಹತ್ರ. ಯಾಕಂದರೆ ಒಂದು ಟ್ರಿಪ್ ಅವನು ಮನೆಗೆ ಹೋಗ್ತೀವಿ, ಅದಕ್ಕೋಸ್ಕರ. ನಾನು ಇವಾಗ ಮನೆಗೆ ಬಂದೆ 3 ಗಂಟೆ. ಇವಾಗ ಪ್ರತಾಪನ ಖಾಲಿ ಮಾಡ್ಕೊಂಬತ್ತೈತೆ.